ಮುಸ್ಲಿಮರನ್ನ ಮೋಸ ಮಾಡೋದು ಸುಲಭ ಅಂತ ಈಗ ಸ್ಫೋಟಕ ವಿಡಿಯೋ ಒಂದು ರಿಲೀಸ್ ಆಗಿ ಸಂಚಲನವನ್ನೇ ಮೂಡಿಸ್ತಾ ಇದೆ. ಮುಖ್ಯವಾಗಿ ಟಿಎಂಸಿಯಿಂದ ಸ್ಟಿಂಗ್ ಆಪರೇಷನ್ ವಿಡಿಯೋ ಈಗ ರಿಲೀಸ್ ಆಗಿದೆ. ಮುಸ್ಲಿಮರನ್ನು ಮೋಸ ಮಾಡೋದು ಸುಲಭ ಸ್ಫೋಟಕ ವಿಡಿಯೋ ರಿಲೀಸ್ ಆಗಿದೆ, ಸಂಚಲನವನ್ನ ಮೂಡಿಸ್ತಾ ಇದೆ. ಟಿಎಂಸಿಯಿಂದ ಸ್ಟಿಂಗ್ ಆಪರೇಷನ್ ವಿಡಿಯೋ ರಿಲೀಸ್ ಆಗಿದೆ. ಬಂಗಾಳ ಚುನಾವಣಾ ರಾಜಕೀಯದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ನಾಯಕರ ಟಚ್ನಲ್ಲಿ ಹುಮಾಯೂನ್ ಕಬೀರ್ ಇದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಇಲ್ಲಿ ಕೇಳಿಬಂದಿದೆ. ಮುಸ್ಲಿಮರ ಮತ ವಿಭಜನೆ ಮಾಡಲು 1,000 ಕೋಟಿ ರೂಪಾಯಿ ಡೀಲ್ ಅನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಬಿಜೆಪಿಯಿಂದ ಬರೋಬ್ಬರಿ 200 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಇಲ್ಲಿ ಕೇಳಿಬರ್ತಾ ಇದೆ. ಸ್ಫೋಟಕ ವಿಡಿಯೋ, ಸ್ಫೋಟಕ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಆಮ್ ಜನತಾ ಉನ್ನಾಯನ್ ಪಾರ್ಟಿಯ ಹುಮಾಯೂನ್ ಕಬೀರ್ ಈಗ ಲಾಕ್ ಆಗ್ತಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಮುಸ್ಲಿಮರನ್ನು ಮೋಸ ಮಾಡೋದು ತುಂಬಾ ಸುಲಭ ಅನ್ನುವಂತಹ ಒಂದು ಸ್ಫೋಟಕ ವಿಡಿಯೋ ಈಗ ರಿಲೀಸ್ ಆಗಿದೆ, ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಬಂಗಾಳ ಚುನಾವಣಾ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಒಂದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳಬಹುದು. ಬಿಜೆಪಿ ನಾಯಕರ ಟಚ್ನಲ್ಲಿ ಹುಮಾಯೂನ್ ಕಬೀರ್ ಇದ್ದಾರೆ ಎನ್ನಲಾಗ್ತಾ ಇದೆ. ಮುಸ್ಲಿಮರ ಮತ ವಿಭಜನೆ ಮಾಡಲು 1,000 ಕೋಟಿ ಡೀಲ್ ಒಪ್ಪಿಕೊಂಡಿದ್ದಾರೆ ಆಗ್ತಾ ಇರುವಂತಹ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಬಿಜೆಪಿಯಿಂದ ಬರೋಬ್ಬರಿ 200 ಕೋಟಿ ರೂಪಾಯಿ ಅಡ್ವಾನ್ಸ್ ಪಡೆದಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಸ್ಫೋಟಕವಾದಂತಹ ವಿಡಿಯೋ, ಸ್ಫೋಟಕವಾದಂತಹ ಆರೋಪ ಇಲ್ಲಿ ಕೇಳಿಬಂದಿದೆ. ಇದರ ಜೊತೆಗೆ ಆಮ್ ಜನತಾ ಉನ್ನಾಯನ್ ಪಾರ್ಟಿಯ ಹುಮಾಯೂನ್ ಕಬೀರ್ ಲಾಕ್ ಆಗ್ತಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆಯನ್ನ ಎಬ್ಬಿಸ್ತಾ ಇದೆ. ಮುಖ್ಯವಾಗಿ ಬಂಗಾಳ ಚುನಾವಣಾ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ಒಂದು ಸ್ಫೋಟಕವಾಗಿ ಏನೋ ಒಂದು ವಿಡಿಯೋ ರಿಲೀಸ್ ಆಗಿದೆ. ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನಾಯಕರ ಹುಮಾಯೂನ್ ಕಬೀರ್ ಮತ್ತು ಬಿಜೆಪಿ ನಡುವಿನ ಸಂಚು ಅಂತೇಳಿ ಈಗ ಆರೋಪವನ್ನ ಮಾಡಿದ್ದಾರೆ. ಮುಸ್ಲಿಮರ ಮತವನ್ನು ವಿಭಜನೆ ಮಾಡೋದಕ್ಕೋಸ್ಕರ 1,000 ಕೋಟಿ ರೂಪಾಯಿ ಡೀಲನ್ನ ಮಾತನಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಇದರ ಜೊತೆಗೆ ಬಿಜೆಪಿಯಿಂದ ಈಗಾಗಲೇ 200 ಕೋಟಿ ಅಡ್ವಾನ್ಸ್ ಅನ್ನ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಆರೋಪ ಇಲ್ಲಿ ಕೇಳಿಬಂದಿರುವಂಥದ್ದು. ಬಂಗಾಳ ಚುನಾವಣಾ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಬಿಗ್ ಟ್ವಿಸ್ಟ್ ಅನ್ನೇ ಸಿಕ್ಕಿದೆ. ಮುಸ್ಲಿಮರನ್ನು ಮೋಸ ಮಾಡೋದು ತುಂಬಾ ಸುಲಭ. ಇದಕ್ಕೆ ಬಾಬ್ರಿ ಮಸೀದಿ ವಿಚಾರವೇ ಉದಾಹರಣೆ ಇದೆ. ಬಾಬ್ರಿ ಮಸೀದಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ನಮ್ಮ ಕೆಲಸ ಆಗೋಯ್ತು. 2 ನಿಮಿಷಗಳ ವಿಡಿಯೋ ಕ್ಲಿಪ್ ಈಗ ಸಂಚಲನವನ್ನ ಮೂಡಿಸ್ತಾ ಇದೆ. ಸ್ಟಿಂಗ್ ವಿಡಿಯೋ ಟಿಎಂಸಿಗೆ ಬಿಗ್ ಬ್ರಹ್ಮಾಸ್ತ್ರವಾಗಿದೆ. ಇದು ಬಂಗಾಳದಲ್ಲಿ ಮುಸ್ಲಿಮರ ಮತ ವಿಭಜಿಸಲು ಡೀಲ್ ಅನ್ನು ಒಪ್ಪಿಕೊಂಡಿದ್ದಾರೆ ಎನ್ನುವಂತಹ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ, ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಹುಮಾಯೂನ್ ಕಬೀರ್ ಜೊತೆ ಬಿಜೆಪಿ 1,000 ಕೋಟಿ ರೂಪಾಯಿ ಡೀಲ್ ಅನ್ನ ಮಾಡಿಕೊಂಡಿದೆ ಅನ್ನುವ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಅಡ್ವಾನ್ಸ್ ರೂಪದಲ್ಲಿ ಈಗಾಗಲೇ 200 ಕೋಟಿ ರೂಪಾಯಿಯನ್ನ ಪಡೆದಿದ್ದಾರೆ ಕಬೀರ್ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಈ ಡೀಲ್ನಲ್ಲಿ ಖುದ್ದು ಪ್ರಧಾನಿ ಸಚಿವಾಲಯದ್ದೇ ಪ್ರಮುಖ ಪಾತ್ರ ಎನ್ನುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಸ್ಫೋಟಕ ಆರೋಪ ಮಾಡಿದ ತೃಣಮೂಲ ಕಾಂಗ್ರೆಸ್ ಈ ಬಗ್ಗೆ ಇಡಿ ಈಗಾಗಲೇ ತನಿಖೆಯನ್ನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಟಿಎಂಸಿ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಈ ಒಂದು ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಸೊ ಆ ಒಂದು ಕಾರಣದಿಂದಾಗಿ ಇದರ ಬಗ್ಗೆ ಇಡಿ ತನಿಖೆಯನ್ನ ಮಾಡಬೇಕು ಅಂತೇಳಿ ಟಿಎಂಸಿಲಿ ಬಿಗಿಪಟ್ಟನ್ನ ಹಿಡಿದಿದೆ. बेसिकली ना बहुत इनोसेंट होता है। हाँ, बहुत। तो इसको बेवकूफ बनाना बहुत आसान है। ये उसी सबको बोल रहे हैं। आज के दिन को 100 मुसलमान से 80 मुसलमान को मेरा खिलाफ कोई बोलेगी तो आपको तोड़ के मारने जाएगी। देख लीजिए आप परीक्षा करके, ऐसा ही हालत। आप उनके इमोशन को पकड़ लिया। ये जो बाबरी मस्जिद वाला इमोशन है इसको पूरा पकड़ लिया। इसीलिए तो मैं जानबूझ के ये वो तो आपको कुछ आदमी मेरे को धमकी दे रहा है, बोला वो बाबरी मस्जिद को छोड़ दीजिए, तुम हुमायून को नाम पर करे, तुम दूसरा को नाम पर ले हुए। लेकिन वो दूसरा नाम पर छोड़ेगी तो इमोशनल टूट जाएगी। आज का दिन में जो इमोशन है बाबरी के नाम पे है। लेकिन बाबर क्या वो मेरा बाबर को साथ कोई लेना देना नहीं है। वो एक मस्जिद था, इसी इनको पास इमोशनल है। तो दादा हम लोग कंक्लूजन में आ जाते हैं कि यहाँ पे हम लोग कॉन्फिडेंस के साथ हायर अथॉरिटी को बता देते हैं कि आपका ये धनराशि चाहिए, ये अगर आपको अमाउंट
ಇನ್ನು ಟಿಎಂಸಿಯಿಂದ ವಿಡಿಯೋ ರಿಲೀಸ್ ಆಗಿದೆ. ಎಐಎಂ ಕಬೀರ್ ಇಂದ ಸಾಕಷ್ಟು ಇಲ್ಲಿ ಈಗಾಗಲೇ ಅವರ ವಿರುದ್ಧವಾಗಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ತಮ್ಮ ವಿರುದ್ಧದ ಆರೋಪ ತಳ್ಳಿ ಹಾಕಿದ ಹುಮಾಯೂನ್ ಕಬೀರ್. ಆದ್ರೆ ಅಷ್ಟೊತ್ತಿಗೆ ಆಗಬೇಕಾದ ಡ್ಯಾಮೇಜ್ ಎಲ್ಲವೂ ಕೂಡ ಈಗಾಗಲೇ ಆಗಿ ಹೋಗಿದೆ. ಹುಮಾಯೂನ್ ಕಬೀರ್ ಜೊತೆಗಿನ ಎಂಐಎಂ ಮೈತ್ರಿ ಕಟ್ಟನ ಮಾಡಿಕೊಂಡಿದೆ. ಈಗಾಗಲೇ ಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಬಿಗ್ ಬಾಂಬ್ ಅನ್ನ ಹಾಕಿದ್ದಾರೆ. ಬಿಜೆಪಿಯಿಂದ ನೋ ರಿಯಾಕ್ಷನ್, ಎಲೆಕ್ಷನ್ ನಲ್ಲಿ ಭಾರಿ ಎಫೆಕ್ಟ್ ಬೀಳ್ತಾ ಇದೆ. ಮುಖ್ಯವಾಗಿ ಟಿಎಂಸಿಯಿಂದ ಏನು ವಿಡಿಯೋ ರಿಲೀಸ್ ಆಯಿತು, ಎಐಎಂ ಕಬೀರ್ ಅವರ ವಿರುದ್ಧವಾಗಿ ಈಗ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ತಮ್ಮ ವಿರುದ್ಧದ ಆರೋಪಗಳನ್ನು ಈಗಾಗಲೇ ತಳ್ಳಿ ಹಾಕಿದ್ದಾರೆ ಹುಮಾಯೂನ್ ಕಬೀರ್ ಅವರು. ಆದರೆ ಅಷ್ಟೊತ್ತಿಗೆಲ್ಲ ಆಗಬೇಕಾದಂತಹ ಎಲ್ಲ ಡ್ಯಾಮೇಜ್ಗಳು ರಾಜಕೀಯ ವಲಯದಲ್ಲಿ ಅಂದರೆ ಅವರ ಪಕ್ಷಗಳಲ್ಲಾಗಿರ್ಬೋದು, ಅವರ ಜೊತೆಗಿರುವಂತಹವರ ಆಗಿರ್ಬೋದು, ಏನೆಲ್ಲ ಡ್ಯಾಮೇಜ್ ಆಗಬೇಕಾಗಿತ್ತು ಎಲ್ಲವೂ ಕೂಡ ಈಗಾಗಲೇ ಆಗಿ ಹೋಗಿದೆ. ಹುಮಾಯೂನ್ ಕಬೀರ್ ಜೊತೆಗಿನ ಎಂಐಎಂ ಮೈತ್ರಿ ಈಗ ಕಟ್ ಮಾಡಲಾಗಿದೆ. ಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಬಿಗ್ ಬಾಂಬ್ ಅನ್ನು ಹಾಕಿದ್ದಾರೆ. ಬಿಜೆಪಿಯಿಂದ ಯಾವುದೇ ರೀತಿಯಾಗಿ ರಿಯಾಕ್ಷನ್ ಬಂದಿಲ್ಲ. ಆದರೆ ಎಲೆಕ್ಷನ್ನಲ್ಲಿ ಭಾರಿ ಎಫೆಕ್ಟ್ ಆಗ್ತಾ ಇದೆ ಇದು. ಹುಮಾಯೂನ್ ಕಬೀರ್ ಅವರು ಬಿಜೆಪಿ ಜೊತೆಗೆ ಅಂದರೆ ಕೈ ಜೋಡಿಸಿಕೊಂಡು ಮಮತಾ ಬ್ಯಾನರ್ಜಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಸಂಚಲನ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಈಗ ಕೇಳಿಬಂದಿದೆ. ಸೊ ಹೀಗಿರಬೇಕಾದ್ರೆ ಈ ಒಂದು ವಿಡಿಯೋಗೆ ಪ್ರತಿಕ್ರಿಯೆ ನೀಡಿರುವಂತಹ ಎಂಐಎ ಏನಿದೆ ಆ ಒಂದು ಪಕ್ಷ, ಇಲ್ಲಿ ಮುಖ್ಯವಾಗಿ ಹುಮಾಯೂನ್ ಕಬೀರ್ ಅವರೊಂದಿಗೆ ಇದ್ದಂತಹ ಮೈತ್ರಿ ಏನಿತ್ತು ಅದನ್ನು ಕಟ್ ಮಾಡಿದ್ದಾರೆ.